ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಡೇ ಇನ್ ಮೈ ಲೈಫ್ಗೆ. ಆ್ಯಕ್ಚುಲಿ ಐ ಹ್ಯಾವ್ ಅ ಡೌಟ್. ಏನು ಅಂತ ಅಂದರೆ, ನನ್ನ ಸಬ್ಸ್ಕ್ರೈಬರ್ಸ್ ಬಂದು 1,86,000 ಇದ್ದಾರೆ. ಆದರೆ ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಾ ಇಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನೀವೇನಾದರೂ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ಆನ್ ಮಾಡ್ಕೊಳ್ಳಿ. ನಾನು ಯಾವಾಗ ವಿಡಿಯೋ ಪೋಸ್ಟ್ ಮಾಡ್ತೀನಿ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗಲೇ ನೋಡಬೇಕು ಅನ್ನೋದು ಏನೂ ಇಲ್ಲ. ಟೈಮ್ ತೊಗೊಂಡು ಫ್ರೀ ಆದಾಗ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು. ಬಟ್ ನೋಟಿಫಿಕೇಷನ್ ಬರ್ತಿದ್ಯಾ ಇಲ್ವಾ ಅಂತ ನನಗೆ ತಿಳಿಸಿ. ಯಾಕಂದರೆ 1-2-3 ಜನ ಹೇಳಿದ್ದಾರೆ ನೋಟಿಫಿಕೇಷನ್ ಲೇಟಾಗಿ ಬರುತ್ತೆ ಅಂದ್ಬಿಟ್ಟು. ನಂಗೆ ಗೊತ್ತಿಲ್ಲ ಯಾಕೆ ಅಂತ. ನಿಮಗೆ ಆದರೂ ಆನ್ ಟೈಮ್ ಬರ್ತಿದ್ರೆ ವೆಲ್ ಆ್ಯಂಡ್ ಗುಡ್. ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಫ್ ಇನ್ ಕೇಸ್ ಬರ್ತಿಲ್ಲ ಅಂತಂದರೆ ದಯವಿಟ್ಟು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಒಂದ್ಸತಿ ಆಫ್ ಮಾಡಿ ಆನ್ ಮಾಡಿ, ಆಯಿತಾ? ಆವಾಗ ಬರಬಹುದೇನೋ ನೋಟಿಫಿಕೇಷನ್. ಸೊ ಹೋಪ್ ಫಾರ್ ದ ಬೆಸ್ಟ್. ಇವತ್ತು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಏನೆಲ್ಲ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ತುಂಬಾ ಆ್ಯಕ್ಟಿವ್ ಆಗಿದೆ ಇವತ್ತು ಅಂತ ಹೇಳ್ಬೋದು. ಬೆಳಗ್ಗೆನೇ ಎದ್ದು ಕಪ್ಪು ದ್ರಾಕ್ಷಿ ನೆನೆಸಿಟ್ಟಿದೆ. ಅದನ್ನು ತಿಂದು ಬಿಸಿ ಬಿಸಿ ಒಂದು ಲೋಟ ನೀರು ಕುಡಿದೆ. ಅದಾದಮೇಲೆ ಗ್ಲೈಕಾಲಿಕ್ ಆ್ಯಸಿಡ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಬಿಕಾಸ್ 3 days ಕಂಟಿನ್ಯೂಸ್ ಆಗಿ ಔಟ್ಡೋರ್ ಶೂಟ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಶೂಟಿಂಗ್ ಅಂತ ಹೋಗಿದ್ದೆ. ತಲೆಗೆ ನಾನು ಸ್ನಾನ ಮಾಡಿರಲ್ಲ 3 days. ಸೊ ಡಸ್ಟ್ ಇರುತ್ತೆ, ಆಮೇಲೆ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಗ್ಲೈಕಾಲಿಕ್ ಆ್ಯಸಿಡ್ನ ಯೂಸ್ ಮಾಡಿದೆ. ಆಮೇಲೆ ಸುಮಾರು ದಿವಸ ಆಗಿತ್ತು ಗ್ಲೈಕಾಲಿಕ್ ಆ್ಯಸಿಡ್ ಯೂಸ್ ಮಾಡಿ, ಅದಕ್ಕೆ ಯೂಸ್ ಮಾಡಿದೆ. ನಿಮ್ಮ ಹೇರಲ್ಲಿ ಯಾವುದೇ ರೀತಿ ಬಿಲ್ಡಪ್ಸ್ ಇದ್ರೂ ನೀವು ಗ್ಲೈಕಾಲಿಕ್ ಆ್ಯಸಿಡ್ನ ಯೂಸ್ ಮಾಡ್ಬೋದು. ಬರೀ ಹೇರ್ ಬಿಲ್ಡಪ್ಸಿಗೆ ಅಷ್ಟೇ ಅಲ್ಲ, ನಿಮಗೆ ಬ್ಲ್ಯಾಕ್ ಅಂಡರ್ ಆರ್ಮ್ಸ್ ಇದ್ದರೆ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಎಲ್ಲ ಒಂದೇ. ಸೊ ಆ ಥರ ಅಂಡರ್ ಆರ್ಮ್ ಇದ್ದರೆ ಅಥವಾ ನಿಮ್ಮ ಎಲ್ಬೋಸ್ ನೆಕ್ ಹತ್ರ ಎಲ್ಲ ನಿಮಗೆ ಪಿಗ್ಮೆಂಟೇಷನ್ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ವೀಕ್ಲಿ ಟ್ವೈಸ್. ಡೈಲಿ ಯೂಸ್ ಮಾಡಿಬಿಡಿ, ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವೀಕ್ಲಿ ಟ್ವೈಸ್ ಯೂಸ್ ಮಾಡಿ. ಪೂಜೆ ಮುಗಿಸಿ ಫಸ್ಟು ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ. ಬಿಕಾಸ್ ತಿಂಡಿ ತಿಂತಾಯಿದ್ದೀನಿ ಇತ್ತೀಚೆಗೆ, ಮಿಸ್ ಮಾಡ್ತಾಯಿಲ್ಲ. ಅದಕ್ಕೆ ನಾನು ದೋಸೆ ಇಟ್ಟಿತ್ತು ಮನೇಲಿ. ಸೊ 2 ದೋಸೆ ಮಾಡಿಕೊಂಡೆ. ಅಮ್ಮ ನನಗೆ ಅವರೆಕಾಳ್ದು ಸಾರು ಕಳಿಸಿದ್ರು. ಸೊ ಒಳ್ಳೆ ಕಾಂಬಿನೇಷನ್ ಅದು. ಸೊ ತಿಂಡಿಗೆ ನಾನು ದೋಸೆ, ಸಾಂಬಾರು, ಸೌತೆಕಾಯಿನ ತಿಂದೆ. ಹೊಟ್ಟೆ ತುಂಬ ತಿಂದೆ. 2 ದೋಸೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಹೋಟೆಲಲ್ಲಿ 1 ಮಸಾಲೆ ದೋಸೆ ಕೊಡ್ತಾರೆ ಗೊತ್ತಾ, ಅದು ಈಸಿಯಾಗಿ ತಿಂದ್ಬಿಡ್ತೀನಿ. ಆದರೆ ಮನೇಲಿ ಮಾಡ್ಕೊಂಡಾಗ 2 ದೋಸೆ ತುಂಬ ಫುಲ್ ಅಂತ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದೇ ಬೇರೆ. ಅಂದರೆ ಪನ್ನೀರ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಪನ್ನೀರ್ ತರಿಸ್ಕೊಂಡಿದ್ದೆ. ಆ್ಯಂಡ್ ಇನ್ನೊಂದೇನಪ್ಪ, ಅದು ಕ್ಯಾಪ್ಸಿಕಮ್ ಇತ್ತು. ಸೊ 2 ಸಾಟೆ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಆದರೆ ಬೇಡ ಬಿಡು ಸುಮ್ಮನೆ ಎಂದಕ್ಕೆ ಅಂದ್ಬಿಟ್ಟು, ದೋಸೆ ಇಟ್ಟಿತ್ತು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ದೋಸೆನೇ ಮಾಡ್ಕೊಂಡು ತಿಂದಿದ್ದಾಯಿತು. ಸೊ ದೋಸೆ ತಿಂದಿದ ತಕ್ಷಣ ಹೇರ್ ಡ್ರೈ ಮಾಡಿಕೊಂಡೆ. ಯಾಕಂದರೆ ತೀರಾ ಸೈನಸ್ ಆಗಿಬಿಟ್ಟಿತ್ತು, ತುಂಬ ತಲೆನೋಗ್ತಿತ್ತು ನನಗೆ. ನಾನು ಕೂದಲನ್ನ ಇಮಿಡಿಯೇಟ್ ಡ್ರೈ ಮಾಡಿಬಿಡ್ಬೇಕು, ಇಲ್ಲಾಂದರೆ ತುಂಬ ಹಿಂಸೆ ಆಗುತ್ತೆ, ಕೋಲ್ಡ್ ಜಾಸ್ತಿ ಆಗಿಬಿಡುತ್ತೆ. ಅದು ನನ್ನ ಬ್ರೇಸ್ಲೆಟ್ ಕಳೆದೋಗಿತ್ತು ಅಂತ ಒಂದು ವಿಡಿಯೋ ಹಾಕಿದ್ದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಎಲ್ರಿಗೂ. ತುಂಬ ಅಂದರೆ ತುಂಬ ಕನ್ಸರ್ನಿಂದ ಅಜ್ಜನ ಕೇಳ್ಕೊಳ್ಳಿ, ರ್ಯಾಗ್ ಮುಡುಕಟ್ಟಿ ಎಲ್ಲ ಒಳ್ಳೇದಾಗತ್ತೆ, ಅಳ್ಬೇಡಿ, ಏನು ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಕನ್ಸರ್ನಿಂದ ಹೇಳಿದ್ದೀರಾ. ನಿಮ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಏನು ಗೊತ್ತಾ, ನಾನು ಬ್ರೇಸ್ಲೆಟ್ಟು ಕಳ್ಕೊಂಡೆ 1 ವಾರ ಆಗಿದೆ. ಅಂದರೆ ಅದು ಬಿದ್ದೋಗ್ಬಿಟ್ಟಿದೆ. ನನಗದು ಗೊತ್ತೇ ಆಗಿಲ್ಲ, ಬಿದ್ದಿರೋದೇ ಗೊತ್ತಾಗಿಲ್ಲ. ಹೌದು, ನನ್ನ ಗಮನಕ್ಕೆ ಅದು ಬಂದಿಲ್ಲ. ಅಷ್ಟು ಪ್ರಜ್ಞೆಯಿಂದ ನಾನು ಇದ್ದೆ. ಯಾಕೆ ಅಂತಂದರೆ, ಹಳೆ ಬ್ರೇಸ್ಲೆಟ್ ಆಗಿದ್ರೆ ನನಗೆ ರೌಂಡ್ ಆಗಿತ್ತು, ಅದು ಮೈ ಮೇಲೆ ಇದ್ದಿದ್ದು ಗೊತ್ತಾಗ್ತಿತ್ತು. ಬಟ್ ಈ ಬ್ರೇಸ್ಲೆಟ್ ಏನು ಅಂತ ಅಂದರೆ ತುಂಬ ತೆಳ್ಳಗಿತ್ತು, ಅದು ಇರೋದೇ ಗೊತ್ತಾಗ್ತಿರ್ಲಿಲ್ಲ, ಆಯಿತಾ? ಸೊ ಹಾಗಾಗಿ ಅದು ಬಿದ್ದಿರೋದು ನನಗೆ ಗೊತ್ತಿಲ್ಲ, ನನ್ನ ಸೆನ್ಸಿಗೆ ಅದು ಬರಲಿಲ್ಲ. ನಾನು ಕಳ್ಕೊಂಡೆ 1 ವಾರ ಆಗ್ಬಿಡ್ತು. ಸೊ ಮತ್ತೆ ಹುಡ್ಕೋದು ನಂಗೆ ಸಿಗಲಿಲ್ಲ. ಫುಲ್ ಮನೆಯೆಲ್ಲ ಕೆದ್ರಾಗ್ತೆ, ನಂಗೆ ಸಿಗಲಿಲ್ಲ. ರೀಸೆಂಟಾಗಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ಆಯಿತಾ? ಅವತ್ತು ಹಿಂದಿನ ದಿನ ನಾನು ವ್ಯಾಕ್ಸ್ ಮಾಡಿದ್ದೆ. ವ್ಯಾಕ್ಸ್ ಮಾಡೋದಕ್ಕೋಸ್ಕರ ಬ್ರೇಸ್ಲೆಟ್ನ ತೆಗೆದಿದ್ದೆ, ಸರಿನಾ? ಬ್ರೇಸ್ಲೆಟ್ನ ತೆಗೆದ್ಬಿಟ್ಟು ವ್ಯಾಕ್ಸ್ ಮಾಡಿದೆ. ಬಿಕಾಸ್ ವ್ಯಾಕ್ಸ್ ಮಾಡಿದ್ರೆ ಅಂಟ್ಕೊಂಡ್ಬಿಡುತ್ತೆ ಬ್ರೇಸ್ಲೆಟು ಅಂತ ಅಂದ್ಬಿಟ್ಟು ತೆಗೆದ್ಬಿಟ್ಟು ವ್ಯಾಕ್ಸ್ನ ಮಾಡಿದ್ದು. ಸೊ ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಕಾರಲ್ಲೇ ಹೋಗಿದ್ದೆ ನಾನು ದೇವಸ್ಥಾನಕ್ಕೆ. ನಾನೇನು ಮಾಡಿದೆ, ಸರಿ ಕಾರಲ್ಲಿ ಹಾಕೊಳ್ಳೋಣ ತಡಿ ಅಂತ ಅಂದ್ಬಿಟ್ಟು ಬಾಯಲ್ಲಿ ಕಚ್ಕೊಂಡು, ಪ್ರಜ್ಞೆ ಇತ್ತು ನನಗೆ, ಆಯಿತಾ? ಬಾಯಲ್ಲಿ ಕಚ್ಕೊಂಡು ಕೂತ್ಕೊಂಡು ಕಾರಲ್ಲಿ ಹಾಕೋಬೇಕಾದ್ರೆ ನನಗೆ ಸೆನ್ಸ್ ಆಯಿತು, ಈ ಥರ ಕೊಕ್ಕಿ ಇದೆಯಲ್ಲ, ಈ ಥರ ಲಾಕ್ ಕೊಕ್ಕಿ ಇದಕ್ಕೆ. ಸೊ ಅದೇನೋ ಫುಲ್ ಆಗಿಬಿಟ್ರೆ ಅದು ಬಿದ್ದೋಗ್ಬಿಡುತ್ತೆ ಅಂತ ನನಗೆ ಆವಾಗಲೇ ಸೆನ್ಸಿಗೆ ಬಂತು. ಇದೇನಾದರೂ ಬಿದ್ದೋದ್ರೆ ಏನು ಮಾಡೋದು, ಮನೆಯಲ್ಲೇ ಇಡಬೇಕಿತ್ತು, ಹಾಕೋಬಾರ್ದಾಗಿತ್ತು ಅಂತ ನನಗೆ ಇಂಟ್ಯೂಷನ್ ಬಂತು.
ಆಯಿತಾ. ಅಷ್ಟೇ ಲಾಸ್ಟ್ ನಂಗೆ ಮರ್ತು ಬಿಟ್ಟಿದ್ದೀನಿ ಚೈನ್ದು, ಆಮೇಲೆ ಬ್ರೇಸ್ಲೆಟ್ ಕಾನ್ಸೆಪ್ಟೇ ಮರ್ತ್ಬಿಟ್ಟಿದ್ದೀನಿ, ನನಗೆ ಗೊತ್ತಾಗಿಲ್ಲ. ನಾನು ಬ್ರೇಸ್ಲೆಟ್ ಕಳ್ಕೊಂಡ್ಮೇಲೆ ಆಗಿ ವಿಡಿಯೋ ಎಲ್ಲ ಪೋಸ್ಟ್ ಮಾಡಿ ಆದಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು. ನಾನು ಯಾರ ಜೊತೆ ಹೋಗೈತೆ ಅವ್ರು ಕಾಲ್ ಮಾಡಿಬಿಟ್ಟು ಅವರು ವಿಡಿಯೋ ನೋಡಿಲ್ಲ, ನಾನು ಪೋಸ್ಟ್ ಮಾಡಿರೋ ವಿಡಿಯೋನ ನೋಡಿಲ್ಲ, ಫೋನ್ ಮಾಡಿದ್ದಾರೆ. ಫೋನ್ ಮಾಡಿಬಿಟ್ಟು ಬ್ರೇಸ್ಲೆಟ್ ಎಲ್ಲಿ ಮೇಡಮ್ ನಿನ್ನು ಅಂತ ಅಂದರು. ಇಲ್ಲ ಬ್ರೇಸ್ಲೆಟು ಕಳ್ಕೊಂಬಿಟ್ಟೆ ನಾನು ಅಂತ ಅಂದೆ. ಇಲ್ಲ ನನ್ನ ಕಾರಲ್ಲಿ ಬಿದ್ದಿದೆ ಅಂದರು. ಐ ವಾಸ್ ಲೈಕ್ ಓ ಮೈ ಗಾಡ್, ಥ್ಯಾಂಕ್ ಗಾಡ್. ಅವಾಗ ಅಂದ್ಕೊಂಡೆ ಕಷ್ಟಪಟ್ಟಿದ್ದು ಎಲ್ಲೂ ಹೋಗಲ್ಲ ಗುರು ಅಂತ ಅಂದ್ಬಿಟ್ಟು. ಏನು ಅಂತಂದರೆ ನೋಡಿ, ದೇವ್ ಎಷ್ಟು ನನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ ಐ ಆಮ್ ಸೋ ಲಕ್ಕಿ, ಐ ಆಮ್ ಸೋ ಬ್ಲೆಸ್ಡ್ ಅಂತ. ಇದಕ್ಕೆ ಅವರು ಕಾರ್ನ ಸರ್ವೀಸಿಗೆ ಬಿಡಬೇಕು ಅಂತ ಇದ್ರಂತೆ. ಅದಕ್ಕೂ ಮುಂಚೆ ತಡಿ ಸ್ವಲ್ಪ ನಾನೇ ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಅವರೇ ಮಾಡಿದ್ದಾರೆ. ಕೆಳಗೆ ಬಿದ್ದುಬಿಟ್ಟಿದೆ, ಅದು ಸಿಕ್ತು ಗೈಸ್. ಐ ಆಮ್ ಸೋ ಗ್ರೇಟ್ಫುಲ್ ನನ್ನ ಬ್ರೇಸ್ಲೆಟ್ ಸಿಕ್ಕಿದ್ದಕ್ಕೆ. ತೋರಿಸ್ತೀನಿ ಇದು ಎಷ್ಟು ತೆಳ್ಳಗಿದೆ, ಯಾಕೆ ಗೊತ್ತಾಗಲ್ಲ ಸೆನ್ಸಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು. ನೋಡಿರ್ತೀವಿ ಸಿಕ್ಕಾಗಡೆ ತೆಳ್ಳಗಿದೆ ಆಯಿತಾ. ಅದು ಇಲ್ಲಿ ಇದ್ದರೆ ಇವಾಗ ನೋಡಿ ನಿಮ್ಗೆ ಏನಾದ್ರು ಗೊತ್ತಾಗತ್ತಾ, ಅಷ್ಟು ಗೊತ್ತಾಗಲ್ಲ ನೋಡಿ, ಅದು ಇರೋದೇ ಗೊತ್ತಾಗಲ್ಲ ಆಯಿತಾ. ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ಅಪ್ಪ ಅಂತ ಅನ್ನಿಸ್ತು. ಇದು ಈ ಥರ ಓಕೆ ಆಯಿತಾ. ಫುಲ್ ಮಾಡಿದ್ರೆ ಆಬ್ವಿಯಸ್ಲಿ ಇದು ಲೂಸ್ ಆಗುತ್ತೆ, ಬಿದ್ದೋಗುತ್ತೆ. ಅದಕ್ಕೆ ನಾನು ಹಾಕ್ಕೊಳಕ್ಕೆ ಹೋಗಲ್ಲ ಸದ್ಯಕ್ಕೆ ಇದನ್ನು. ಐ ಆಮ್ ಸೋ ಹ್ಯಾಪಿ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಬ್ರೇಸ್ಲೆಟ್ನ ಕೊಟ್ಟಿದ್ದಕ್ಕೆ. ಬಿಕಾಸ್ ಬೇರೆಯವರಾಗಿದ್ದರೆ ಖಂಡಿತ ಬ್ರೇಸ್ಲೆಟ್ ಬರ್ತಿರ್ಲಿಲ್ಲ, ಮತ್ತು ಅವ್ರು ಸರ್ವಿಸಿಗೆ ಬಿಟ್ಟಿದ್ರು ಖಂಡಿತ ಬ್ರೇಸ್ಲೆಟ್ ಬರ್ತಿರ್ಲಿಲ್ಲ. ಆದರೆ ಅವರಾಗಿದ್ದಕ್ಕೆ ನನಗೆ ನನ್ನ ಗೋಲ್ಡ್ ಸಿಕ್ತು. ಹೌದು, ನಾನು ರಾಯರಿಗೆ ಮುಡ್ದು ಕಟ್ಟಿದ್ದೆ ಆ್ಯಂಡ್ ಅಜ್ಜನ್ನೂ ಕೇಳಿಕೊಂಡೆ. ಆದರೆ ನನಗೆ ಪ್ರಾಪರ್ ಟೆಂಪಲ್ ಎಲ್ಲಿ ಬರುತ್ತೆ ಅಜ್ಜಂದು ಅಂತ ಗೊತ್ತಿಲ್ಲ. ನಂಗೆ ತುಂಬ ಆಸೆ ಇದೆ ನಾನು ಹೋಗಬೇಕು ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಎಲ್ಲೋ ಕೇಳಿದೆ ಇನ್ಸ್ಟಾಗ್ರಾಮಲ್ಲಿ, ಒಂದ್ಸತಿ ನಾವು ಕೊರಗಜ್ಜನ ಕರೆದ್ರೆ 7 ಸರ್ತಿ ತಿರುಗಿ ನೋಡ್ತಾರೆ ಅಂತ ಅಂದ್ಬಿಟ್ಟು. ಆ ಥರ ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಲಾಸ್ಟ್ ಮಂತು. ಅದಕ್ಕೆ ನಾನು ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ಪ್ರಾಪರ್ ಟೆಂಪಲ್ ಯಾವುದು ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ದಯವಿಟ್ಟು ನನಗೆ ಅವ್ರದ್ದು ಪ್ರಾಪರ್ ಟೆಂಪಲ್ ಯಾವುದು ಅಂತ ನನಗೆ ಹೇಳಿ, ನಾನು ವಿಸಿಟ್ ಮಾಡ್ತೀನಿ. ನಂಗೆ ತುಂಬ ಆಸೆ ಇದೆ ಅಲ್ಲಿ ವಿಸಿಟ್ ಮಾಡಬೇಕು ಅಂತ. ಬಟ್ ನನ್ನ ಬ್ರೇಸ್ಲೆಟ್ ನನಗೆ ಸಿಕ್ತು. ಇನ್ನೊಂದೇನು ಅಂತ ಅಂದರೆ, ಯಾರೋ ಹೇಳಿದ್ರು ನನಗೆ, ಸುಮ್ಮನೆ ಡೌಟ್ ಮಾಡ್ತಿದ್ದಾಳೆ, ಬ್ರೇಸ್ಲೆಟ್ ಎಲ್ಲ ಕಳೆದೋಗಿಲ್ಲ ಅಂತ ಅಂದ್ಬಿಟ್ಟು. ನಾನು ಯಾವತ್ತೂ ಆ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಮತ್ತು ಇನ್ನೊಂದು ವ್ಯೂಸ್ಗೋಸ್ಕರ ನನಗೇನೋ ರ್ಯಾಂಡಮ್ ಥಿಂಗ್ಸ್ನ ಮಾಡಲ್ಲ. ನಾನು ಏನು ಮಾಡ್ತೀನಿ ಡೈಲಿ ಅದನ್ನೇ ಮಾಡ್ತೀನಿ. ವ್ಯೂಸ್ಗೋಸ್ಕರ ಮಾಡೋ ನನ್ನ ಸುತ್ತಮುತ್ತನೇ ಇದ್ದಾರೆ. ನಾನು ಎಲ್ಲರೂ ದಿನನಿತ್ಯ ನೋಡ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆ ನಾನು ಹೇಳೋಕ್ಕೂ ಟ್ರೈ ಮಾಡಿದ್ದೀನಿ. ಆದರೆ ಅದು ಅವ್ರ ಚಾಯ್ಸ್, ನಾನು ಏನೂ ಮಾಡೋಕ್ಕಾಗಲ್ಲ. ನನಗೆ ಆ ಥರ ವ್ಯೂಸ್ ಬೇಕು ಅಂತಿದ್ರೆ ನಾನು ಇಷ್ಟು ಲೈಕ್ 2.5 ವರ್ಷ ಬೇಕಾಗ್ತಿರ್ಲಿಲ್ಲ ನನಗೆ ಒಳ್ಳೊಳ್ಳೆ ವ್ಯೂಸ್ ಮಾಡ್ಕೊಳ್ಳೋದಕ್ಕೆ. ನನಗೆ ತುಂಬ ಚಾನ್ಸಸ್ ಇದೆ, ತುಂಬ ಆಪ್ಷನ್ಸ್ ಇದೆ. ಬಟ್ ನಾನು ಯಾವತ್ತೂ ಚೂಸ್ ಮಾಡಿಲ್ಲ. ನನಗೂ ಬೇರೆ ಬೇರೆ ಥರ ಕಂಟೆಂಟ್ ಎಲ್ಲ ಗೊತ್ತು, ಮಾಡ್ಬೋದು. ನನ್ನ ಹತ್ರ ಕಂಟೆಂಟ್ ಮಾಡಿದ್ರೆ ಆಬ್ವಿಯಸ್ಲಿ ನನಗೆ ವ್ಯೂಸ್ ಆಗುತ್ತೆ, ನಾನು ಟ್ರೋಲ್ ಆಗ್ತೀನಿ, ಎಲ್ಲ ಆಗ್ತೀನಿ. ಬಟ್ ಅದು ಯಾವುದು ನನಗೆ ಇಷ್ಟ ಇಲ್ಲ. ನಾನು ಆ ಥರ ಸುಮ್ಮನೆ ಕಳೆದೋಯ್ತು, ಹಂಗಾಗೋಯ್ತು, ಹಿಂಗಾಗೋಯ್ತು ಅಂತೆಲ್ಲ ಮಾಡಲ್ಲ. ನನಗೆ ಏನಿರುತ್ತೋ ಅದನ್ನು ನಾನು ಡೈರೆಕ್ಟಾಗಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ಆಲ್ವೇಸ್ ವಾಂಟೆಡ್ ಟು ಬಿ ನ್ಯಾಚುರಲ್. ಸೊ ಅದಕ್ಕೆ ನಾನು ಹಾಗೆ ಇದ್ದೀನಿ ಕೂಡ. ತುಂಬ ಜನ ನನ್ನ ಹಾಗೆ ಅಕ್ಸೆಪ್ಟ್ ಮಾಡಿದ್ದೀರಾ, ನೀವು ಎಲ್ರಿಗೂ ಥ್ಯಾಂಕ್ ಯು. ಸೊ ಫೈನಲಿ ಗೈಸ್, ನನ್ನ ಬ್ರೇಸ್ಲೆಟ್ ಸಿಕ್ಕಿದೆ, ನಿಮಗೆ ಅಪ್ಡೇಟ್ ಮಾಡಿದ್ದೀನಿ. ನೀವು ಖುಷಿ ಪಡ್ತೀರ ಅಂತ ನಾನು ಇವತ್ತು. ಐ ಆಮ್ ಹ್ಯಾಪಿ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಪಟ್ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಆಗಬೇಕಿತ್ತು. ಅದಕ್ಕೆ ನಿಂತ್ಕೊಂಡೆ ರೆಡಿ ಆಗೋಣ ಅಂತ ಅಷ್ಟರಲ್ಲಿ ಮಳೆ ಹನಿ ಶುರು ಆಗಿಬಿಡ್ತು. ಹೋಗಿ ಬಟ್ಟೆ ಎಲ್ಲ ತಂದು ಹಾಕ್ತೆ. ನೆಂದ್ಕೊಂಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಸುಮಾರು ಬಟ್ಟೆ ವಾಶ್ ಮಾಡಿ ಹಾಕಿದ್ದೆ ಆಯಿತಾ. ಇತ್ತೀಚೆಗೆ ಕೂಡ್ಸಿಟ್ಬಿಟ್ಟು ವಾಶ್ ಮಾಡ್ತಾಯಿದ್ದೀನಿ, ಯಾಕೆ ಅಂತಲೇ ಗೊತ್ತಿಲ್ಲ. ಮುಂಚೆಲ್ಲ ಡೈಲಿ ಅವಾಗಲೇ ವಾಶ್ ಮಾಡಿಬಿಡ್ತಿದ್ದೆ. ಬಟ್ ಇವಾಗ ಹಂಗೆ ಮಾಡ್ತಿದ್ದೀನಿ, ಮತ್ತೆ ಹಾಗೆ ಸ್ಟಾರ್ಟ್ ಮಾಡಬೇಕು. ಏನು ರೆಡಿ ಆಗಿಬಿಟ್ಟು ನಾನು ಹೊರಟಿದ್ದು ಊಟಕ್ಕೆ. ಆ್ಯಕ್ಚುಲಿ ಇವತ್ತೇನೂ ಅಪ್ಲೈ ಮಾಡಿಲ್ಲ ಗೊತ್ತಾ. ನಾನು ಬರೀ ಲಿಪ್ಸ್ಟಿಕ್ ಮತ್ತು ಆ ಪ್ರಾಶ್ ಬ್ಯೂಟಿ ಅವ್ರದ್ದು ಜೆಲಿ ಟಿಂಟ್ ಬರುತ್ತೆ ಗೊತ್ತಾ, ಅದಂತೂ ಸಖತ್ತಾಗಿದೆ. ನಿಮ್ದೇನಾದರೂ ಫ್ಲಾಲೆಸ್ ಸ್ಕಿನ್ ಇದ್ದರೆ ಬ್ಯೂಟಿಫುಲ್ ಆಗಿರುತ್ತೆ. ನಾನು ಸ್ವಲ್ಪ ಟೆಕ್ಸ್ಚರ್ ಆಗಿರೋದಕ್ಕೆ ಚೆನ್ನಾಗೇ ಇದೆ, ಆಲ್ಮೋಸ್ಟ್ 95% ಚೆನ್ನಾಗಿರುತ್ತೆ. ಬಟ್ ನಿಮ್ದೇನಾದರೂ ಫ್ಲಾಲೆಸ್ ಇದ್ದರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನಾನು ತಿಂದಿದ್ದು ಮಸಾಲ ಪಾಪಡ್, ದಾಲ್ ಕಿಚಡಿ ಮತ್ತು ಪನ್ನೀರ್ದು ತಿಂದೆ. ಆದರೆ ಪನ್ನೀರ್ ಕ್ವಾಂಟಿಟಿ ಒಂದು 4 to 5 ಮೆಂಬರ್ಸ್ ತಿನ್ನೋ ಥರ ಇತ್ತು. ಬಟ್ ನಾನು ಅಷ್ಟೊಂದೆಲ್ಲ ತಿನ್ನಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ವಾಪಸ್ ಜಸ್ಟ್ ಮನೆಗೆ ಬಂದೆ. ಆವಾಗಲೇ ಮಳೆ ಬರ್ತಿತ್ತು ಅಂತ ಬಟ್ಟೆ ತಂದು ಹಾಕ್ಬಿಟ್ಟು ಹೋಗಿದ್ದು. ಆ್ಯಕ್ಚುಲಿ ವೆದರ್ ಏನು ಸಖತ್ತಾಗಿದೆ, ತೋರಿಸ್ತೀನಿ.
ನನಗೆ ಈ ಥರ ವೆದರ್ ಇದ್ದರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಬಿಸಿಲು, ಸ್ವಲ್ಪ ಏನಂತಾರೆ ಚಳಿ ಸ್ವಲ್ಪ ಮಳೆ ಬರೋ ಥರ ಆ ಥರ ಮಿಕ್ಸ್ಡ್ ಅಂತಾರಲ್ಲ ಆ ಥರ ವೆದರ್ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಮಾವಿನ ಹಣ್ಣಿತ್ತು ಅದನ್ನು ಕಟ್ ಮಾಡಿಕೊಂಡು ಚಿಯಾ ಸೀಡ್ಸು ರಾತ್ರಿ ನೆನೆಸಿದ್ದೆ ಬೆಳಗ್ಗೆ ಎದ್ದು ಕುಡಿಯೋಣ ಅಂತ. ಬಟ್ ನನಗೆ ತೀರಾ ಕೋಲ್ಡ್ ಆಗಿಬಿಟ್ಟಿತ್ತಲ್ವ, ಅದಕ್ಕೆ ನಾನು ಬೆಳಗ್ಗೆ ಕುಡಿದಿಲ್ಲ. ಬೆಳಗ್ಗೆ ಕುಡಿದ್ಬಿಟ್ರೆ ಇನ್ನೂ ಕೋಲ್ಡ್ ಆಗಿಬಿಡುತ್ತೆ. ಏನು ಮಾಡಿದೆ, ಇಡೀ ದಿನ ಕುಡಿಯೋಣ ಅಂತ ಅಂದ್ಬಿಟ್ಟು ನನ್ನ ಟಮ್ಲರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಸೊ ದೇವ್ರನ್ನ ನೋಡ್ಕೊಂಡು ಮಾವಿನ ಹಣ್ಣು ತಿಂತಿದ್ದೆ. ಅದು ಯಾಕೆ ಅಂತ ಗೊತ್ತಿಲ್ಲ, ಗುರಾಯಿಸ್ತಾ ಇದ್ದೆ. ದೇವ್ರನ್ನೇ ಗುರಾಯಿಸೋ ಅಷ್ಟು ದೊಡ್ಡೊಳಾಗ್ಬಿಟ್ಟಿದ್ದೀನಿ ನಾನು. ಹೇಗೆ ನನಗೆ ಮಾವಿನ ಹಣ್ಣು ಈ ಥರ ಎಲ್ಲ ತಿನ್ನೋಕ್ಕೆ ಇಷ್ಟ ಇಲ್ಲ. ನನಗೆ ನಾರ್ಮಲ್ ಹಾಗೆ ತಿನ್ನಬೇಕು. ಆದರೆ ಹಳ್ಳಿಯಲ್ಲಿ ತಿನ್ನೋದು ಇಷ್ಟ, ಯಾಕಂದರೆ ಅಲ್ಲಿ ಮಾವಿನ ಹಣ್ಣು ತುಂಬ ನ್ಯಾಚುರಲ್ ಆಗಿರುತ್ತೆ, ಆರ್ಗ್ಯಾನಿಕ್ಕಾಗೇ ಹಣ್ಣಾಗಿರುತ್ತೆ. ಅದಕ್ಕೋಸ್ಕರನೇ ಇಲ್ಲೆಲ್ಲ ಸ್ವಲ್ಪ ಪೌಡ್ರ್ ಹಾಕಿ ಹಣ್ಣು ಮಾಡ್ತಾರೆ. ಆ್ಯಂಡ್ ನಮ್ಮಪ್ಪ ಫೋನ್ ಮಾಡಿದ್ರು ನಮ್ಮ ತಾತನ ನೋಡೋಕೆ ಹೋಗಬೇಕಿತ್ತು ಅಂತ. ಸೊ ನಾವು ಸೀದಾ ನಮ್ಮ ತಾತನ ನೋಡೋಕ್ಕೆ ಬಂದ್ವಿ. ನಮ್ಮ ತಾತ ಆರಾಮಾಗಿದ್ದಾರೆ. ಇವನ ಹೆಸರು ಚೋಟು ಅಂತ, ನಮ್ಮ ಚಿಕ್ಕಮ್ಮನ ಫೇವ್ರೆಟ್ ಕಿಡ್ಡು. ಇವನಿಗೆ ನಮ್ಮ ಚಿಕ್ಕಮ್ಮ ಅಂದರೆ ಜೀವ. ಸೊ ಇವರು ನಮ್ಮ ಚಿಕ್ಕಿ, ನಾವು ಹೋಗಿದ್ದು ನಮ್ಮ ಚಿಕ್ಕಿ ಮನೆಗೆ. ಬಿಕಾಸ್ ನಮ್ಮ ತಾತ ಅಲ್ಲೇ ಇರೋದು, ನಮ್ಮ ಚಿಕ್ಕಿ ಮನೆಯಲ್ಲೇ ಇರೋದು. ಆಪ್ರೇಷನ್ ಆದಾಗಿಂದ ಅಲ್ಲೇ ಇದ್ದಾರೆ. 2-3 ಡೇಸ್ ಊರಿಗೆ ಹೋಗಿದ್ರು. ಬಿಕಾಸ್ ಅವ್ರು ಇಲ್ಲಿ ಇದ್ದು ಹಿಂಸೆ ಆಗಿಬಿಟ್ಟಿತ್ತು ಅವರಿಗೆ. ಅದಕ್ಕೆ ಊರಿಗೆ ಹೋಗಿದ್ರು ಆಯಿತಾ. ಬಟ್ ಅಲ್ಲಿ ಇರೋಕ್ಕಾಗಲ್ಲ, ಥಂಡಿಗೆ ಇನ್ನೂ ಜಾಸ್ತಿ ಆಗುತ್ತೆ, ಕೆಮ್ಮೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ಹೋಗಿ ನಮ್ಮ ಚಿಕ್ಕಪ್ಪ ವಾಪಸ್ ಕರ್ಕೊಂಡು ಬಂದರು. ಇಲ್ಲೊಂದು ಸ್ವಲ್ಪ ದಿನ ಎದ್ದು ಆರಾಮ್ ಮಾಡಿ ಅಲ್ಲಿ ಹೋಗಬೇಕು ಅಂತ. ನಮ್ಮ ಅಜ್ಜಿ ಒಬ್ಬರೇ ಇದ್ದಾರೆ, ಬಟ್ ವಿಧಿ ಇಲ್ಲ, ಇರಲೇಬೇಕು. ಇವಾಗ ಏನು ಮಾಡ್ತೀರಾ, ನಮ್ಮ ತಾತ ಕ್ಯೂರ್ ಆಗೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನಮ್ಮ ಅಜ್ಜಿನ ಇಲ್ಲೇ ಕರ್ಕೊಂಬರೋಣ ಅಂತಂದರೆ ಊರಲ್ಲಿ ಎಮ್ಮೆ ಕರ ಇದೆ ಮತ್ತು ಬೆಕ್ಕಿದೆ. ಸೊ ಅದನ್ನು ಬಿಟ್ಟು ಬರೋಕ್ಕಾಗಲ್ಲ ಅವ್ರಿಗೂ. ಹಂಗಿದ್ರೂ ಒಂದು 5 ದಿವಸ ಬಂದು ನಮ್ಮ ತಾತ ಆಪ್ರೇಷನ್ ಟೈಮಲ್ಲಿ ಇದ್ದರು. ಯಾಕಂದರೆ ನಮ್ಮ ತಾತಂಗೆ BP ಜಾಸ್ತಿ ಆಗಿಬಿಟ್ಟಿತ್ತು ಆಪ್ರೇಷನ್ ಟೈಮಲ್ಲಿ. ಸೊ ಅಜ್ಜಿ ಇದ್ದರೆ ಸ್ವಲ್ಪ ಆರಾಮಾಗಿ ಮಾತಾಡಿಕೊಂಡು ಇರ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿನ ಕರೆಸಿತ್ತು. ಇವ್ನು ಸೇಮ್ ನಮ್ಮ ಜಾನು ಥರ ಕೂತಿದ್ದ, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಸಖತ್ ಮುದ್ದು ಅಂದರೆ ಮುದ್ದು ನಮ್ಮ ಚಿಕ್ಕಮ್ಮಂಗೆ. ನೋಡಿ ಅವ್ನು ಹೆಂಗೆ ಆಟಾಡ್ತಾನೆ. ಚೊಟ್ಟು ತಗೊಂಡ್ ಬಾ. ಇನ್ನೊಂದು ಮಗಲ್ವಾ ಕೊಡ್ಬೇಕು. ಅಕ್ಕ ನೋಡ್ತಾರಂತೆ, ಅಕ್ಕ ಕ್ಯಾಚ್ ನೋಡ್ತಾರಂತೆ. ಸುಸ್ತಾಗೈತದೆ ಮಗ. ಇನ್ನೊಂದ್ಸಲ ನಿನ್ ಜಾಣ ಮಗ ಒಂದ್ ಮಗ. ಇಲ್ಲ ನಿನ್ ಜಾಣ ಮಗ ಅಲ್ವಾ, ಒಟ್ಟು ಸುಮ್ಮನೆ ನೀನೇ ಹಾಡಿವೆ. ಸ್ನಾನ ಮಾಡ್ತಾರೆ ಅಂತ ಓಸ್ಕೊಂಡ್ಬಿಟ್ಟಿದ್ದ. ಮಧ್ಯಾಹ್ನದವರೆಗೂ ಬರ್ಲಿಲ್ಲ. ಮಧ್ಯಾಹ್ನ ಇಚ್ಕೊಂಡ ನೋಡು. ಆ ಮಂಚಡಿ ಓಸ್ಕೊಂಡ್ಬಿಡ್ತಾನೆ, ಈ ಮಂಚಡಿ ಓಸ್ಕೊಂಡ್ಬಿಡ್ತಾನೆ. ಶುಕ್ರವಾರ ಸೋಮವಾರ ದುಡ್ಡು ಮಾಡ್ಕೊಂಡ್ಬಿಟ್ಟಾನೆ. ಅಡ್ಡವರೆ ಬಿಡಾಕ್ತಾರೆ ಇವತ್ತು ಅಂತ. ನನ್ ನೀರಿರ್ತಾರೆ ಅಂತ ಓಸ್ಕೊಂಡು ಹಿಂಗ್ ಗೊಬ್ಬಿದ್ದಂಗ ಅವನೇ. ಕೇಳಿಸ್ಕೊಂತವನೆ ಊಟ ನೋಡವ, ಯಾಕೆ ಇಟ್ಕೊಂಡು ಕೇಳಿಸ್ಕೊಳ್ವಾ? ಇಲ್ಲಿ ಎಲ್ಲ ಕೊಡ್ತೈತೆ. ಕಿವಿ ನೋಡಾಗಿ ಕಳ್ಳ. ನಮ್ಮ ಚಿಕ್ಕಮ್ಮ ಸಡನ್ನಾಗೆ ವಾಶ್ರೂಮ್ ಡೋರ್ ಓಪನ್ ಮಾಡಿದ್ರು ಆಯಿತಾ. ಎಷ್ಟು ಚಂದ ಬಿಸಿಲು ಬೀಳ್ತಿತ್ತು. ಆಲ್ಮೋಸ್ಟ್ ಒಂದು 6 ಗಂಟೆ ಆಗ್ತಿತ್ತು. ಎಷ್ಟು ಚೆಂದ ಬೀಳ್ತಿತ್ತು ಗೊತ್ತಾ. ಅದಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಅಲ್ಲಿಂದ ನಾವು ಹೊರಟು ಬಂದ್ವಿ. ಒಂದಿನ ಬರ್ತಾ ಪಾರ್ಕಲ್ಲಿ ನಾನು ಸ್ವಲ್ಪ ಆಟ ಆಡಿದೆ. ಇದೇನು ನಾನು ಇವಾಗ ಮಾಡ್ತಾಯಿದ್ದೀನಿ, ಇದನ್ನು ಏನು ಕರಿತಾರೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಥೈಸಲ್ಲಿ ಲಾಕ್ಸ್ ಇರುತ್ತೆ ಗೊತ್ತಾ, ಅದೆಲ್ಲ ಎಷ್ಟು ರಿಲೀಫ್ ಆಯಿತು ಗೊತ್ತಾ. ಸಖತ್ ಅಂತ ಅನ್ನಿಸ್ತು ನನಗೆ. ತುಂಬ ಚೆನ್ನಾಗಿತ್ತು. ಒಂದು 20 ನಿಮಿಷ ಇದ್ದೆ ಅಂತ ಅನ್ಸುತ್ತೆ ಈ ಪಾರ್ಕಲ್ಲಿ. ಆಟ ಆಡ್ಕೊಂಡು ಬಂದೆ. ಪಾಪ ನಾನು ಎಡಿಟಿಂಗ್ ಮಾಡ್ತಿದ್ದೆ, ನಮ್ಮಪ್ಪ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ರು. ಆ್ಯಂಡ್ ನೈಟ್ ಊಟಕ್ಕೆ ನಾನು ರೈಸು, ಮಧ್ಯಾಹ್ನ ಮಿಕ್ಕಿರೋ ಅಂಥ ರೈಸು, ಸಾಂಬಾರು, ಆಮೇಲೆ ಚಿಪ್ಸು. ಇದು ಒಳ್ಳೆ ಕಾಂಬಿನೇಷನ್. ಅಂದರೆ ಬೇಳೆ ಸಾರು, ಈ ಥರ ಹುಳಿ ಸಾರು, ತರಕಾರಿ ಸಾರು, ಅದಕ್ಕೆಲ್ಲ ಈ ಚಿಪ್ಸು ತುಂಬ ಚೆನ್ನಾಗಿರುತ್ತೆ. ಇದು ಬಿಂಗೋ ಆಯಿತಾ, ರೆಡ್ ಕಲರ್ದು ಬರುತ್ತೆ ಗೊತ್ತಾ. ನನಗೆ ಯಾವಾಗಲೂ ಬೇಕು ನೆಂಚ್ಕೊಳ್ಳೋಕ್ಕೆ. ನಮ್ಮ ಮನೇಲಿ ಹೋದರೆ ನಮ್ಮ ಅಮ್ಮಂಗೆ ಹಿಂಸೆ ಕೊಟ್ಟಾದರೂ ತರಿಸ್ಕೊಂಡು ತಿಂತೀನಿ ನಾನು ಇದನ್ನು. ಇಲ್ಲಿದ್ರೆ ಮುಚ್ಕೊಂಡು ಊಟ ಮಾಡ್ತೀನಿ, ಅಲ್ಲೋದ್ರೆ ಜಾಸ್ತಿ ನಿಗ್ರಾಡ್ತಿರ್ತೀನಿ. ಅದು ಹಾಗೆ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಅಡ್ಜಸ್ಟ್ ಮಾಡ್ಕೋತಾರೆ ಪಾಪ ನಮ್ಮಮ್ಮ. ಅದೇನು ಹೇಳಲ್ಲ ನನಗೆ, ತಿನ್ನೋ ವಿಷಯದಲ್ಲಿ ಮಾತ್ರ. ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ, ಊಟ ಆಯಿತು, ವಾಕ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಬಿಡುವಂಥ ಸುಮ್ಮನೆ ಅದೇ. ಅದಕ್ಕೂ ಮುಂಚೆ ಇವತ್ತು ಹುಂಡಿಗೆ ದುಡ್ಡು ಹಾಕೋಣ. ಬಿಕಾಸ್ ತುಂಬ ದಿವಸ ಆಯಿತು ಹುಂಡಿಗೆ ದುಡ್ಡು ಹಾಕ್ಬಿಟ್ಟು. ಸೊ ಹುಂಡಿಗೆ ದುಡ್ಡು ಹಾಕೋಣ. ಇವತ್ತು ನಾನು
1000 ರೂಪಾಯಿ ಹಾಕ್ತಾಯಿದ್ದೀನಿ. ಬಿಕಾಸ್ ನಮ್ಮಪ್ಪ ಡೈಲಿ 250 ರುಪೀಸ್ ಕೊಡ್ತಾ ಇದ್ದಾರೆ. ಸೊ 4 ಡೇಸ್ ಹಾಕ್ತಾಯಿದ್ದೀನಿ ಗೈಸ್. ದುಡ್ಡು ಕೂತ್ಬಿಡುತ್ತೆ. ಆ್ಯಕ್ಚುಲಿ ಎಷ್ಟೊಂದು ದಿವಸ ಆಯ್ತಾಯ್ತಾ ಹುಂಡಿಗೆ ದುಡ್ಡೇ ಹಾಕಿರಲಿಲ್ಲ. ನಾನು ಅಂದ್ಕೊಂಡೆ 6 ಮಂತ್ಸಲ್ಲಿ ಒಂದಷ್ಟು ದುಡ್ಡು ಸೇವ್ ಮಾಡೋಣ ಅಂತ. ಬಟ್ ಮಾಡ್ತೀನಿ, ಅದೇ ಡೈಲಿ ನೆನಪಾದಾಗ ದುಡ್ಡು ಹಾಕಬೇಕು. ಇವತ್ತು ನೆನಪಾಯಿತು, ಅದಕ್ಕೆ ದುಡ್ಡು ಹಾಕ್ತಾಯಿದ್ದೀನಿ. 1500 ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಕ್ಯಾಶ್ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾನು 1000 ರುಪೀಸ್ ಹುಂಡಿಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ತುಂಬ ಜನ ಇದರ ಲಿಂಕ್ ಕೇಳಿದ್ರಿ, ಇದ್ರಲ್ಲಿ ಟ್ಯಾಗ್ ಮಾಡೋಕ್ಕಾಗಲ್ಲ. ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೆ, ನಿಮ್ಗೆ ಬೇಕಿದ್ರೆ ತೊಗೊಳ್ಳಿ. ಅಮೆಝಾನಲ್ಲಿ ಸಿಗುತ್ತೆ. ಅಮೆಝಾನಲ್ಲಿ ನೀವು ಸಿಲಿಂಡರ್ ಪಿಗ್ಮಿ ಪಿಗ್ಮಿ ಸಿಲಿಂಡರ್ ಅಥವಾ ಸಿಲಿಂಡರ್ ಪಿಗ್ಮಿ ಅಂತ ಟೈಪ್ ಮಾಡಿ ಬರುತ್ತೆ. 600 ರುಪೀಸೋ ಏನೋ ಇದೆ. ಬಟ್ ಚೆನ್ನಾಗಿದೆ, ಪರವಾಗಿಲ್ಲ. ನಾವು ಸೇವ್ ಮಾಡ್ಬೋದು ಇದರಲ್ಲಿ. ಒಂದು 50,000 ತನಕ ಸೇವ್ ಮಾಡ್ಬೋದು, ಅಷ್ಟು ಜಾಗ ಇದೆ. ಅದೇ 500 ರೂಪಾಯಿ ನೋಟ್ ಹಾಕಿದ್ರೆ ಸೇವ್ ಮಾಡ್ಬೋದು. ನಾನು ಯೂಶಲಿ 500 ರೂಪಾಯಿ ನೋಟೇ ಹಾಕೋದು. ಅಂದರೆ ನಮ್ಮಪ್ಪ ಕೊಟ್ಟಾಗ ಅದು ಸೇರಿಸಿ ಹಾಕ್ತೀನಿ. 100 ರೂಪಾಯಿ ಇದ್ದರೆ 100 ರೂಪಾಯಿದು ಹಾಕ್ತೀನಿ. ಸೊ ಹುಂಡಿಗೆ ದುಡ್ಡು ಹಾಕಿದ್ದಾಯಿತು. ಇನ್ನೊಂದು ಏನು ಗೊತ್ತಾ, ನಾನು ತುಂಬ ಇನ್ಫ್ಲುಯೆನ್ಸ್ ಆಗ್ತೀನಿ. ಓಕೆನಾ, ಯೂಟ್ಯೂಬು ಇನ್ಸ್ಟಾಗ್ರಾಮ್ ಎಲ್ಲ ನೋಡಿಬಿಟ್ಟು ನನ್ನ ಫೀಲ್ಡಲ್ಲಿ ಬ್ಲಿಂಕಿಟ್ದು ಸುಮಾರು ಥರ ತಿಂಡಿಗಳು ಅದು ಇದು ಎಲ್ಲ ಬರ್ತಿತ್ತು. ಅದರಲ್ಲಿ ಒಂದು 4 ಥರ ತಿಂಡಿ ನಾನು ತರಿಸ್ಕೊಂಡೆ, ತಿಂದ್ಬಿಟ್ಟೆ. 1-2-3 ತಿಂಡಿ ತಿಂದ್ಬಿಟ್ಟೆ. ಆದರೆ ಇವತ್ತು ನಿಮಗೆ ತೋರಿಸೋಣ ಅಂದ್ಬಿಟ್ಟೆ ಇಟ್ಕೊಂಡಿದ್ದೀನಿ. ಮಧ್ಯಾಹ್ನ ಒಂದು ತಿಂದೆ, ಇನ್ನು ಒಂದು ಪ್ಯಾಕ್ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಇದು ಪೋಕಿ ಅಥವಾ ಪಾಕಿ ಚಾಕ್ಲೇಟ್ ಫ್ಲೇವರ್ ಬಿಸ್ಕೆಟ್ ಸ್ಕಿಟ್ ರಸ ಕೋಕ್ನಟ್. ಗೊತ್ತಿಲ್ಲ ನನಗೆ ಏನು ಹೇಳಿದೆ ಅಂತ ಅಂದ್ಬಿಟ್ಟೆ, ಗೊತ್ತಿಲ್ಲ. ನೀವೇ ಕರೆಕ್ಟಾಗಿ ಓದ್ಕೊಳ್ಳಿ. ಆಮೇಲೆ ನನಗೆ ಹೇಳಿ ಅದು ಹಿಂಗೆ ಏನು ಅಂತ ಕರೆಕ್ಟಾಗಿ ಹೇಳಿದ್ ನನಗೆ ಗೊತ್ತಿಲ್ಲ. ಬಟ್ ಸಕ್ಕದಾಗಿದೆ. 2 ಫ್ಲೇವರು. ನಾನು ಇದು ಯಾವುದೋ ಬೇರೆ ಫ್ಲೇವರು, ಮಧ್ಯಾಹ್ನ ತಿಂದಿದ್ದು ಬೇರೆ ಫ್ಲೇವರು. ಚೆನ್ನಾಗಿತ್ತು. ಅಂದರೆ ಇನ್ನೊಂದು ಯಾವುದೇನೋ ತಿಂಡಿ ಅಪ್ಪ, ಬ್ಲಿಂಕಿಟ್ ಫುಲ್ಲು ವೈರಲ್ ಆಗ್ಬೋದು ಸ್ನ್ಯಾಕ್ಸ್ಗೆ ಅಂತಾನೆ, ಈ ಥರ ತಿಂಡಿಗೆ ಅಂತಾನೆ. ಮಧ್ಯಾಹ್ನ ಫುಲ್ ಒಂದು ಪ್ಯಾಕ್ ಫುಲ್ ತಿಂದಿದೆ. ಇದು ಒಂಥರ ಈ ಥರ ಬರುತ್ತೆ. ಬಟ್ ಚೆನ್ನಾಗಿರುತ್ತೆ. ಅದರಲ್ಲಿ ಎಷ್ಟು ಸ್ಟಿಕ್ಸ್ ಬರುತ್ತೆ. ನನಗೆ ಈ ಚಾಕ್ಲೇಟ್ಗಿಂತ ಇದೇ ಇಷ್ಟ. ಇದು ಚೆನ್ನಾಗಿರುತ್ತೆ. ಆ್ಯಂಡ್ ಲಾಸ್ಟ್ ಬ್ಲಾಗ್ ಹಾಕಿದೆ ಗೊತ್ತಾ ಶೂಟಿಂಗ್ದು, ಅದು ವೆಬ್ ಸೀರೀಸು, ಸೀರಿಯಲ್ ಅಲ್ಲ. ಅದರಲ್ಲಿ ಮನೆ ಕೆಲಸದವಳ ಕ್ಯಾರೆಕ್ಟರು. ಯಾಕೆ ಮನೆ ಕೆಲಸದವಳು ಅಂತ ಅಂದರೆ, ನೀವೇ ಸೀರೀಸ್ ತಗೊಳ್ಬೇಕು. ಸೀರೀಸ್ ಅವರು ಕುಕ್ಕು ಟಿವಿಯಲ್ಲಿ ಹಾಕ್ದಾಗ ನಾನು ಹೇಳ್ತೀನಿ. ಆಗ ನನಗೋಸ್ಕರ ಸಬ್ಸ್ಕ್ರಿಪ್ಷನ್ನ ತಗೊಂಡು ನೋಡಿ. 699 ಏನೋ ಇದೆ ಸಬ್ಸ್ಕ್ರಿಪ್ಷನ್. ಆದರೆ 1 ರೂಪಿಗೂ ಇದೆ. 1 ರೂಪಿ ಸಬ್ಸ್ಕ್ರಿಪ್ಷನ್ ತಗೊಂಡು ನೋಡಿ. ಆಮೇಲೆ ಆಟೋಪೇನ ಕ್ಯಾನ್ಸಲ್ ಮಾಡ್ಬೋದು, ಆಯಿತಾ? ನಾನು ಹೇಳ್ತೀನಿ, ಅದು ಅವರು ಲೈವ್ ಮಾಡಿದಾಗ ಮಿಸ್ ಮಾಡದೆ ನೋಡಿ, ಆಯಿತಾ? ಪ್ಲೀಸ್, ಬಿಕಾಸ್ ಚೆನ್ನಾಗಿದೆ. ಅದಕ್ಕೆ ಆ್ಯಕ್ಚುಲಿ ಜೂನ್ ಮಂತಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾನು ಮಂತ್ಲಿ ಜರ್ನಲಲ್ಲಿ ಒಂದು 30 to 14 ಮ್ಯಾನಿಫೆಸ್ಟೇಷನ್ನ ಬರ್ತಿದ್ದೆ. ನಾನು ಮ್ಯಾನಿಫೆಸ್ಟ್ ಮಾಡಿರೋದು ಅದರಲ್ಲಿ ಒಂದು 10 ಆಗಿದೆ. ಐ ವಾಸ್ ಸೋ ಹ್ಯಾಪಿ. ಇವತ್ತು ನಾನು ಟಿಕ್ ಮಾಡಬೇಕಾದ್ರೆ ಗೊತ್ತಾಗಿತ್ತು. ನಿನ್ನೆ ನಾನು ಜುಲೈದು ಮಂತ್ಲಿ ಜರ್ನಲ್ನ ಬರೆದಿಟ್ಟಿದ್ದೀನಿ, ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಬೇಲೀಫ್ದು ಸ್ಟಾರ್ಟ್ ಮಾಡಿಕೊಂಡೆ. ಲಾಸ್ಟ್ ಮಂತಿಂದ ಶುರು ಮಾಡಿದ್ದೀನಿ ಬೇಲೀಫ್ದು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ. ಅಯ್ಯೋ ಬಂದ್ಬಿಟ್ಟು ಲೆಟ್ಸ್ ಸಿ, ವೇಟ್ ಆ್ಯಂಡ್ ವಾಚ್ ರಿಸಲ್ಟ್ಸ್ ಬರುತ್ತಾ ಇಲ್ವಾ ಅಂತ. ಬರಲ್ಲ ಅಂದ್ಕೊಂಡ್ರೆ ಬರಲ್ಲ, ಬರುತ್ತೆ ಅಂದ್ಕೊಂಡ್ರೆ ಖಂಡಿತ ಬರುತ್ತೆ. ಸೊ ಏನೇ ಮಾಡ್ತೀರ ಅಂದ್ರೆ ಕಾನ್ಫಿಡೆನ್ಸಲ್ಲಿ ಮಾಡಿ, ತಪ್ಪಲ್ಲ, ಸರಿ? ಆಮೇಲೆ ತಪ್ಪು ಕಾನ್ಫಿಡೆನ್ಸಲ್ಲಿ ಮಾಡ್ಬಿಟ್ಟಿರ. ನಂಗೆ ಇವತ್ತು ಖುಷಿ ಆಗಿದೆ ಅಂದರೆ ಬ್ರೇಸ್ಲೆಟ್ ಸಿಕ್ಕಿದ್ರೆ ನನಗೆ ಖುಷಿ. ಆ್ಯಕ್ಚುಲಿ ಗ್ಲೋ ಅಪ್ ರುಟೀನ್ ಮಾಡ್ತಾ ಇದ್ದೀನಿ. ಅಂದರೆ ಒಂದೇ ದಿವಸ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಡಿವೈಡ್ ಮಾಡಿಕೊಂಡು ಗ್ಲೋ ಅಪ್ ರುಟೀನ ಮಾಡ್ತಾ ಇದ್ದೀನಿ. ಸೊ ಅದು ವಿಡಿಯೋ ಬರುತ್ತೆ, ವೇಟ್ ಮಾಡಿ. ಓಕೆ ಗೈಸ್, ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇವಾಗ ಎಡಿಟಿಂಗ್ ಕೆಲಸ ಇದೆ, ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕು. ನಾಳೆ ಶೂಟಿಂಗ್ ಹೇಳಿದ್ದಾರೆ, ನಾಳೆ ಮತ್ತು ನಾಳಿದ್ದು 2 ದಿವಸ ಶೂಟಿಂಗ್ ಹೇಳಿದ್ದಾರೆ.
ಆಸೆ. ನೀವೇನಾದರೂ ನನ್ನ ಆಸೆಯಲ್ಲಿ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಸೀರಿಯಲ್ನ ನೋಡಿಲ್ಲ ಅಂತ ಅಂದರೆ ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ನೋಡಬಹುದು. ಆ್ಯಂಡ್ ಅದಕ್ಕೆ ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನಿದ್ದೆ ಬರುತ್ತೋ ಇಲ್ವೋ ಅಂತ. ಮಧ್ಯಾಹ್ನ ಅಂತೂ ನಾನೇನು ನಿದ್ದೆ ಮಾಡಲ್ಲ ಯೂಶ್ವಲಿ. ತೀರಾ ನನಗೆ ಸ್ಟ್ರೆಸ್ ಆಯಿತು, ಸುಸ್ತಾಯಿತು, ಆಮೇಲೆ ನಿದ್ದೆ ಬರ್ತಿದೆ ಅಂತ ಅನಿಸ್ದಾಗ, ಬೇಜಾರಾದಾಗ ಮಲ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಏನಾದರೂ ಕೆಲಸ ಮಾಡಿಕೊಂಡು ಹಾಸಿಗೆ ಮೇಲೆ ಕೂತ್ಕೋತೀನಿ ಅಷ್ಟೇ ಹೊರತು ನಿದ್ದೆ ಮಾಡಲ್ಲ. ಇವತ್ತು ದಿನ ಚೆನ್ನಾಗಿತ್ತು. ಸ್ವಲ್ಪ ಲೇಟಾಗಿದ್ದೆ, ಅಂದರೆ ಒಂದು 8:20 ಇದ್ದೆ. ಬಟ್ ಎಲ್ಲ ಕೆಲಸನೂ ಬೇಗ ಮುಗಿಸ್ಕೊಂಡೆ. 11 ಗಂಟೆ ಅಷ್ಟರಲ್ಲಿ ನನ್ನ ಪೂಜೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಸೊ ದಿನ ಚೆನ್ನಾಗಿತ್ತು, ತುಂಬ ಆ್ಯಕ್ಟಿವ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇಷ್ಟೇ. ನಿಮಗೆ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಕಸ್ಮಾತ್ ನಾನು ಏನಾದರೂ ಬಳಸಿರೋದು ನಿಮಗೆ ಬೇಕು ಅಂತಂದರೆ ನಾನು ಟ್ಯಾಗ್ ಮಾಡಿರ್ತೀನಿ. ಬೇಕು ಅನ್ಸಿದ್ರೆ ಮಾತ್ರ ತಗೊಳ್ಳಿ ಆಯಿತಾ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.